ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 23ನೇ ಶ್ಲೋಕ. ಇದರಲ್ಲಿ ಭಗವಂತನನ್ನು ಗುರುತಮಃ, ಗುರುಗಳಿಗೆ ಗುರು ಎಂದು ಕರೆಯಲಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 210ರಿಂದ 219ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 23. ಗುರುತಮೋ ಧಾಮ ಸತ್ಯ ಪರಾಕ್ರಮಃ ನಿಮಿಷೋ ನಿಮಿಷ ಸರ್ಗಿ ವಾಚಸ್ಪತಿರರಾರಧೀಹಿ. ಪದಗಳ ಅರ್ಥ: ಗುರು ಸಮಸ್ತ ವಿದ್ಯೆಗಳ ಮೂಲ, ಅಜ್ಞಾನದ ಕತ್ತಲೆಯನ್ನು ಕಳೆದು ಜ್ಞಾನ ನೀಡುವವನು. ಗುರುತಮಃ, ಗುರು ದೊಡ್ಡವನು. ತಮ ಎಲ್ಲರಿಗಿಂತ, ಜಗತ್ತಿನ ಎಲ್ಲ ಗುರುಗಳಿಗಿಂತ, ಬ್ರಹ್ಮ ರುದ್ರ ಬೃಹಸ್ಪತಿಗಿಂತ ದೊಡ್ಡ ಗುರು. ಕೃಷ್ಣಂ ಒಂದೇ ಜಗದ್ಗುರು. ಧಾಮ ಜ್ಯೋತಿ, ಬೆಳಕು. ಆಶ್ರಯ ಸ್ಥಾನ, ಜೀವಿಗಳು ವಿಶ್ರಾಂತಿ ಪಡೆಯುವ ಮನೆ. ಸತ್ಯ ಮಾತನಾಡುವವನು ಮತ್ತು ಸತ್ಯ ಸ್ವರೂಪನು. ಸತ್ಯಮೇವ ಜಯತೆ ಎಂಬ ಮಾತಿನಂತೆ ಸತ್ಯವೇ ಇವನ ರೂಪ. ಸತ್ಯ ಪರಾಕ್ರಮ, ಇವನ ಪರಾಕ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ರಾಮಮಣದಂತೆ ಇವನ ಶಕ್ತಿ ಅಮೋಘ ಮತ್ತು ಸತ್ಯ. ನಿಮಿಷ, ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಚಿಕೊಂಡಿರುವವನು. ಅನಿಮಿಷ, ಕಣ್ಣು ಮುಚ್ಚದೆ ಸದಾ ಎಚ್ಚರದಿಂದ ಇರುವವನು. ಅವತಾರ, ಮತ್ಸ್ಯ ಮೀನು ಅವತಾರದಲ್ಲಿ ಕಣ್ಣು ಮುಚ್ಚದೇ ಇರುವವನು. ಸೃಗ್ವಿ, ವೈಜಯಂತಿ ಎಂಬ ಸುಂದರವಾದ ಹೂವಿನ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿರುವವನು. ವಾಚಸ್ಪತಿ, ಉದರದಿ. ವಾಚಸ್ಪತಿ ಮಾತಿಗೆ ಅಥವಾ ವಿದ್ಯೆಗೆ ಒಡೆಯ. ಉದರದಿ, ವಿಶಾಲವಾದ ಬುದ್ಧಿಯುಳ್ಳವನು. ಭಕ್ತರು ಸ್ವಲ್ಪ ಸ್ತುತಿಸಿದರೂ ಅರ್ಥ ಮಾಡಿಕೊಂಡು ಹೆಚ್ಚು ಫಲ ಕೊಡುವ ಬುದ್ಧಿವಂತ. ಶ್ಲೋಕದ ಭಾವಾರ್ಥ: ಸಕಲ ವಿದ್ಯೆಗಳನ್ನು ನೀಡುವ ಗುರುವು, ಬ್ರಹ್ಮಾದಿ ಗುರುಗಳಿಗೆ ಹಿರಿಯ ಗುರುವಾದವನು, ಎಲ್ಲರಿಗೂ ಆಶ್ರಯ ನೀಡುವ ತಾಣವಾದವನು, ಸತ್ಯ ಸ್ವರೂಪನು, ಸತ್ಯವಾದ ಮತ್ತು ಎಂದಿಗೂ ಸೋಲದ ಪರಾಕ್ರಮ ಉಳ್ಳವನು, ಯೋಗ ನಿದ್ರೆಯಲ್ಲಿ ಕಣ್ಣು ಮುಚ್ಚಿರುವವನು, ಸದಾ ಎಚ್ಚರವಿರುವವನು, ವೈಜಯಂತಿ ಮಾಲೆಯನ್ನು ಧರಿಸಿರುವವನು, ವಿದ್ಯೆಗೆ ಒಡೆಯನಾದವನು ಮತ್ತು ವಿಶಾಲವಾದ ಬುದ್ಧಿಯುಳ್ಳವನು ಆ ಭಗವಂತ. ಧನ್ಯವಾದಗಳು.